ಹಲೋ ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ನೋಡ್ತಾ ಇರ್ಬೋದು, ನಾನಿವತ್ತು ಮೈಸೂರಿನಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇನ್ನೇನು ಆಷಾಢ ಶುಕ್ರವಾರ ಶುರು ಆಗೇ ಹೋಯಿತು. ಅದಕ್ಕೂ ಮುಂಚೆ ನಾವು ತಾಯಿ ದರ್ಶನನ ಮಾಡ್ಕೊಂಬಿಡೋಣ, ಯಾಕಂದರೆ ನಮ್ಗೆ ಆ ರಶ್ನಲ್ಲಿ ಬರೋದಕ್ಕೆ ಆಗೋದಿಲ್ಲ ಮಕ್ಕಳನ್ನ ಇಟ್ಕೊಂಡು ಅಂತ ಹೇಳಿ ನಾನು ಮುಂಚೆನೇ ದರ್ಶನಕ್ಕೆ ಹೊರಟೆ. ನೋಡ್ತಾ ಇರ್ಬೋದು, ನಾನು ಬಸ್ನಲ್ಲಿ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇದೆ ಅಂತ. ಅದರಲ್ಲೂ ಈ ಸತಿ ಆಷಾಢದ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ವರ್ಧಂತಿ ಇವಕ್ಕೆಲ್ಲನೂ ಕೂಡ ತುಂಬ ವ್ಯವಸ್ಥಿತವಾಗಿ ನಮ್ಮ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿಜಿ ಅವರು ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಯಾರಿಗೂ ಕೂಡ ತೊಂದರೆ ಆಗದೆ ಇರೋ ರೀತಿ ಈ ಸರಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಈ ಸರಿ ಜುಲೈ 17, 24, 31 ಮತ್ತು ಆಗಸ್ಟ್ 7ರಂದು 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಕೂಡ ಜರುಗುತ್ತೆ. ಆ ಪ್ರಕಾರ ಆಷಾಢ 4 ಶುಕ್ರವಾರ, ಶನಿವಾರ, ಭಾನುವಾರದಂದು ಲಲಿತಾ ಮಹಲ್ ಹೆಲಿಪ್ಯಾಡ್ ಹಾಗೂ KSRTC ನಗರ ಬಸ್ ನಿಲ್ದಾಣದಿಂದ ಬೆಳಗ್ಗೆ 6:30ಕ್ಕೆ ಬಸ್ ಸಂಚಾರ ಆರಂಭವಾಗಲಿದೆ ಹಾಗೂ ರಾತ್ರಿ 8:30ವರೆಗೂ ಕೂಡ ಈ ಬಸ್ ಸಂಚಾರ ಇರುತ್ತೆ. ನಂತರ ಬೆಟ್ಟದ ಪಾದದ ಕಾಲ್ನಡಿಗೆಯಲ್ಲಿ ಬರ್ತಾರಲ್ಲ ಅಂಥ ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆ ನಂತರ ಪ್ರವೇಶನ ಕಲ್ಪಿಸ್ಕೊಟ್ಟಿದ್ದಾರೆ. ಯಾಕಂದರೆ ಮುಂಚೆನೇ ಹೋಗೋಕ್ಕೆ ಅವಕಾಶ ಇಲ್ಲ, ಅದರಿಂದ ಯಾರೂ ಬಂದು ಕೂಡ ಅಲ್ಲಿ ಕಾಯ್ಕೋಬೇಡಿ. ಬೆಳಗ್ಗೆ 5 ಗಂಟೆ ಇರೋದ್ರಿಂದ ಅದಕ್ಕೂ ಅರ್ಧ ಗಂಟೆ ಮುಂಚೆ ಬಂದು ಕಾಯ್ಕೊಂಡು ಆಮೇಲೆ ಬೆಟ್ಟನ ಹತ್ತಿದ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಅಲ್ಲದೆ ಬೆಟ್ಟದ ಮೇಲೆ ಚಪ್ಪಲಿ ಸ್ಟ್ಯಾಂಡ್ ವ್ಯವಸ್ಥೆ ಕೂಡ ಇರೋದಿಲ್ಲ, ಯಾಕಂದರೆ ಲಕ್ಷಾಂತರ ಜನ ಭಕ್ತಾದಿಗಳು ಬರೋದ್ರಿಂದ ಎಲ್ಲರಿಗೂ ಕೂಡ ಚಪ್ಪಲಿ ಸ್ಟ್ಯಾಂಡ್ನ ವ್ಯವಸ್ಥೆನ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಲಲಿತ್ ಮಹಲ್ ಪ್ಯಾಡಲ್ಲಿ ಮತ್ತು ಬಸ್ ನಿಲ್ದಾಣಗಳಲ್ಲಿ ಚಪ್ಪಲಿ ಸ್ಟ್ಯಾಂಡ್ನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ನೀವು ಬೆಟ್ಟಕ್ಕೆ ಹೋಗೋರು ಏನು ಮಾಡಬೇಕು ಅಂದರೆ ಅಲ್ಲೇ ಚಪ್ಪಲಿಗಳನ್ನು ಬಿಟ್ಟು ನಂತರ ಬಸ್ನ ಹತ್ಕೊಂಡು ಬೆಟ್ಟಕ್ಕೆ ಹೋಗಬೇಕಾಗಿ ವಿನಂತಿಸ್ಕೊಳ್ತೀನಿ. ಈ ಇನ್ಫಾರ್ಮೇಷನ್ನು ತಿಳ್ಕೊಂಡಿದ್ರೆ ಮೊದಲೇ ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ, ಯಾಕಂದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಮತ್ತು ಜಿಲ್ಲಾಡಳಿತದಿಂದ ಬೆಟ್ಟಕ್ಕೆ ಹೋಗೋಕ್ಕೆ ಬರ್ತಾರಲ್ಲ ಗಣ್ಯರು, VIP ಗಳು, ಬೆಳಗ್ಗೆನೇ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಬೆಳಗ್ಗೆ ಅಂದರೆ 5:30ರಿಂದ 10 ಗಂಟೆವರೆಗೆ ಮಾತ್ರ VIP ಗಳಿಗೆ ದರ್ಶನ, ಮಿಕ್ಕಿದ ಟೈಮೆಲ್ಲ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಈ ಸರಿ. ಮತ್ತು 10 ಗಂಟೆ ನಂತರ ಎಲ್ಲ ಗಣ್ಯರ ವಾಹನಗಳ ಪ್ರವೇಶ ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ನಿರ್ಬಂಧ ಮಾಡಿಬಿಟ್ಟಿದ್ದಾರೆ. ಯಾವ ರೀತಿ ಕೂಡ ವಾಹನಗಳನ್ನ ಬಿಡೋದಿಲ್ಲ ಮತ್ತು ಯಾವ ಖಾಸಗಿ ವಾಹನಗಳ ಪ್ರವೇಶ ಕೂಡ ಇರೋದಿಲ್ಲ. ಬರೀ ಅಲ್ಲಿ ಇರುವ ಡ್ಯೂಟಿ ಪಾಸ್ ಇರುವ ವಾಹನಗಳಿಗೆ ಮಾತ್ರ ಪ್ರವೇಶ ಇರುತ್ತೆ. ಮತ್ತು ಈ ಸರಿ ದರ್ಶನಕ್ಕೆ ಹೋದ ವರ್ಷ 300 ರೂಪಾಯಿ ಟಿಕೆಟು ಮತ್ತು 2000 ರೂಪಾಯಿ ಟಿಕೆಟ್ ಅಂತ ಮಾಡಿದರು. ಬಟ್ ಈ ಸರಿ 300 ರೂಪಾಯಿ ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬರೀ 2000 ರೂಪಾಯಿ ಟಿಕೆಟ್ ಮಾತ್ರ ವಿಶೇಷ ದರ್ಶನ ಅಂತ ಕಲ್ಪಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ತಿಳ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗಬೇಕಾಗಿ ವಿನಂತಿಸ್ಕೊಳ್ತೀನಿ. ಮತ್ತು ಮಕ್ಕಳು ಮರಿಗಳನ್ನ ಕರ್ಕೊಂಡೋಗೋದನ್ನ ಅವಾಯ್ಡ್ ಮಾಡಿ, ಯಾಕಂದರೆ ತುಂಬ ರಶ್ನಲ್ಲಿ ಅವ್ರಿಗೂ ಹಿಂಸೆ ಆಗುತ್ತೆ. ಅವುಗಳನ್ನೆಲ್ಲ ಅವಾಯ್ಡ್ ಮಾಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ನನ್ನ ನೆಕ್ಸ್ಟ್ ವೀಡಿಯೋವರೆಗೂ ಟೇಕ್ ಕೇರ್, ಬಾಯ್. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ.